ನಾಳೆ ಅಂತೇಳಿ ಇಂದಿರಾನಗರ ಐತಲ್ಲ ಬಡ್ದನಕಲ್ ಅಲ್ಲಿ ಕರ್ಬೋದು ಇಸ್ಲಾಂಪುರ್ ರೋಡ್ ಕರ್ಬೋದು ಇರ್ಫಾನ್ ಭಾಯ್ ಅವ್ರು ಇಕ್ಬಾಲ್ ಭಾಯ್ ಅಂತೀವಿ ಅವ್ರು ಕರ್ಕೊಂಡ್ರೆ ಅಲ್ಲಿ ಭದ್ರಾಪುರ ಸಿದ್ದಾರ್ಥ ಮಠದ ಹಿಂದೆ ಅಲ್ಲಿ ಕರ್ಕೊಂಡು ನಾವೆಲ್ಲ ವಕೀಲರು ಬೆಳಗ್ಗೆ ಉಪಾಧ್ಯಕ್ಷರು ಇವರು ಬಡ ವಕೀಲರು ಎಲ್ಲರ ಜೊತೆಗೆ ನಾವೆಲ್ಲ ಒಂದೇ ಮತ್ತೆ ಯಾವಾಗಲೂ ಎಲ್ಲರ ಜೊತೆಗೆ ಬರ್ತಾರೆ. ಅವರು ಇವತ್ತೆಲ್ಲ ಮೀಟಿಂಗ್ ಮಾಡ್ಕೊಂಡು ಅಲ್ಲಿ ಎಲ್ಲ ಏನು ಅವರು ಶ್ರದ್ಧಾಂಜಲಿ ಸಲ್ಲಿಸಿ ಮತ್ತು ನಮ್ಮ ಅವ್ರಿಗೂ ಎಲ್ಲ ಬೇಜಾರಾಗೈತಿ ಮತ್ತೆಲ್ಲ ಡಿಸಿಷನ್ನು ತೊಗೊಂಡಾರ. ನಾಳೆ ಒಂದು 400 ಅವರೆಲ್ಲ ಮುತ್ತಲ್ಲಿಗಳು ಎಷ್ಟು ಮಸೀದದ ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತು ಈಗಾಗಲೇ ಅವರು ಪ್ರೆಸ್ ಬೈಟು ಕೊಟ್ಟರು ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಅವ್ರಿಗೆ ಗಲ್ಲಿ ಹರಿಸೋದು ಇಲ್ಲ ಅಂದ್ರೆ ಪಂಚಾಯತ್ ಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಆಗಿದ್ದೀವಿ. ಅದು ಇದು ಆಗಿಬಿಟ್ಟಿದೆ ಈ ರೀತಿ ಅವರು ಏನಾಗುತ್ತೆ ನಮ್ಗೆ ಜಾತ್ಯತೀತ ಸಪೋರ್ಟ್ ಮಾಡ್ಯಾರ. ಇಡೀ ದೇಶದ ಇಡೀ ರಾಜ್ಯದ ತುಂಬ ಸ್ವಲ್ಪ ನಮ್ಮ ನಸೀಬು ಕೆಟ್ಟಿತ್ತು, ನಮ್ಮ ಮಗಳ ನಸೀಬು ಕೆಟ್ಟಿತ್ತು, ಬ್ಯಾಡ್ ವಿಪರೀತ ಮನಸ್ಸು ಇದ್ದವರು ಯಾರು ಇರ್ತಾರೆ ರೀ, ಆ ಸಮಾಜಕ್ಕೂ ಕಳಂಕ ತರ್ತಾರೆ, ಆ ಮಂತನಕ್ಕೂ ಕಳಂಕ ತರ್ತಾರೆ. ಅವರು ಹಾಳಾಕಾರ ಮತ್ತೊಬ್ಬರನ್ನೂ ಬಲಿ ತಗೊಂತಾರೆ. ಅಯ್ಯೋ ಕರೆಕ್ಟ್ ವೀಣಕ್ಕ ಕರೆಕ್ಟ್ ಗಿರಿಮಠರು ಹೌದ್ರಿ ಬುದ್ಧಿ ನನಗೊಂದು ಕಳಿಸಿದ್ರು ಅವ್ರು. ಬೆಳಗ್ಗಿಂದ ಇವತ್ತು ಎಲ್ಲ ಸಾಧು ಜನ ಎಲ್ಲರೂ ರೋಡಿಗೆ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾರೆ. ಎಂದೂ ಆಗಿದ್ದಿಲ್ಲ ಇಡೀ ಸ್ಟೇಟ್ ಲೆವೆಲ್ ಜಾತ್ಯತೀತವಾಗಿ ಸಪೋರ್ಟ್ ಮಾಡಕ್ಕೆ ಯಾರು ಹಿಂದೂ ಮುಸ್ಲಿಂ ಎಲ್ಲ ಪಂಗಡದವರು ಮಾಡಕ್ಕೆ ಜಾತಿ ಮನುಷ್ಯನಲ್ಲ ಹೆಸರಿಗೆ ಮಾತ್ರ ಒಬ್ಬ ಮುಸ್ಲಿಂ ಸರ್ ಆದ್ರೆ ಸಮಾಜಕ್ಕೆ ಸಂಬಂಧ ಇಲ್ಲದ ಮನುಷ್ಯ ಸ್ಕೂಲಿಂದ ಹಿಡ್ಕೊಂಡು ಅವರು ಹಂಗೆ ಇದ್ದವರು. ಭಾಳ ಆತ್ಮೀಯ ರೀ. ನಾವು ಹೊರ ಮಟ್ಟ ಭಾಳ ಅಲ್ಲಿ ವೇರಲ್ಲಿ ಬಾಜುಕ ಮಠ ರೀ ಹತ್ತೆ ಐತಿ. ಈಗ ಅವ್ರು ಸ್ವಲ್ಪ ಕಣ್ಣಿದ್ದಾಗ್ಯದ ನೋಡಿ. ಎಲ್ಲ ಯಾವುದೇ ಹೋರಾಟಗಳು ಕಾವಲ್ಲಿ ಅಷ್ಟೇ ದೊಡ್ಡದಾಗಿ ಬೆಂಕಿ ಹಚ್ಚಿ ಮತ್ತು ಅದು ತಣ್ಣಗಾಗುವಂಥ ವ್ಯವಸ್ಥೆ ಹಿಂದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಅದಾಗಿರೋದ್ರಿಂದನೇ ಮತ್ತೊಬ್ಬರಿಗೆ ಪ್ರಚೋದನೆ ಆಗ್ತಾ ಇದೆ. ಪೂರ್ವಕವಾಗಿ ಅವ್ರು ಇದನ್ನು ಮಾಡ್ಕೊಂಡು ಬರ್ತಿದ್ದಾರೆ. ತಮ್ಮಲ್ಲೆಲ್ಲರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಜೀವ ಅನ್ನತಕ್ಕಂಥದ್ದು ಎಲ್ಲ ಧರ್ಮದ ಎಲ್ಲ ಜಾತಿಯ ಪ್ರತಿಯೊಬ್ಬ ಮನುಷ್ಯನದು ಜೀವನೇ. ಆ ಜೀವ ಹಾನಿಯಾಗಿದೆ ಅಂದರೆ ಆ ಜೀವದ ಬೆಲೆ ಗೊತ್ತಾಗಬೇಕಂದ್ರೆ ಆ ವ್ಯಕ್ತಿಗೆ ಆ ಶಿಕ್ಷೆ ಕರೆಕ್ಟಾಗಿರುತ್ತೆ. ಅಂತ ಒಂದು ಒಳ್ಳೆ ಶಿಕ್ಷೆಯನ್ನು ನೀವು ಕೊಟ್ರಿ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಾಗುತ್ತೆ. ಇಲ್ಲ ಅಂದರೆ ನೋಡಿ, ವಿಕೃತವಾದಂಥ ಈ ಥರ ರಾಕ್ಷಸಾದಿಗಳು ಆಗಬೇಕು. ರಾಕ್ಷಸರ ಥರ ಒಬ್ಬರನ್ನೊಬ್ಬರು ಹಾಡಾಗಲೇ ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಥರ ಮಾಡ್ತಾರೆ ಅಂತಂದರೆ ಅವನು ಇನ್ನೊಂದು 4 ತಿಂಗಳು ಜೈಲಲ್ಲಿ ಇರ್ತಾನೆ, ಆಚೆ ಬರ್ತಾನೆ ಅಂದರೆ ಇನ್ನೂ 10 ಜನ ಇಂಥವ್ರು ಉಟ್ಕೊಳ್ತಾರೆ. ಕಾಲೇಜ್ ರೂಮ್ ಒಳಗಡೆ ಮಾಡ್ತಾರೆ ಇನ್ನು ಮುಂದೆ. ಅದಕ್ಕೆ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ಳೋದೇನಂದರೆ, ಇದು ಒಂದು ಒಳ್ಳೇದು ಆಗ್ಬೇಕಷ್ಟೇ. ಇವತ್ತೇನು ಮಾಡಿದ್ವಿ ಅಜ್ಜಾರಿ, ಇವತ್ತೆಲ್ಲ ಇಂಡಸ್ಟ್ರಿ ಅವ್ರ ನೇತೃತ್ವದಾಗ ಎಲ್ಲ ಸಮಾಜದವ್ರು ಸೇರಿ ಚೀಫ್ ಜಸ್ಟಿಸಿಗೆ ಲೆಟರ್ ಬರೆಯಾಕಿತ್ತು, CMಗೆ, ಹೋಮ್ ಮಿನಿಸ್ಟರ್. ಈ ಕೇಸನ್ನು ಇವತ್ತಿನಿಂದ 6 ತಿಂಗಳೊಳಗಾಗಿ ಶಿಕ್ಷೆ ಪ್ರಕಟವಾಗಬೇಕು. 6 ತಿಂಗಳು ಬೇಡ ಅಂತೀವಿ ನಾವು. ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಒಳಗಡೆ ಇದ್ರದ್ದು ಏನಾದ್ರು ಒಂದು ತೀರ್ಮಾನ ಹೆಂಗಾಗುತ್ತೆ? ಇದು ಕಾನೂನಿನ ಕೈಯಲ್ಲಿ ಇರೋದ್ರಿಂದ, ಕೋರ್ಟ್ನಲ್ಲಿ ಕೈ ಇರೋದ್ರಿಂದ ಸರ್ಕಾರ ಆಗಲಿ ವ್ಯಕ್ತಿಗತವಾಗಿ ಯಾರು ಏನೋ ಮಾಡಕ್ಕೆ ಕಾನೂನಿನ ಒಂದು ಚೌಕಟ್ಟಿನಾಗೆ ನಾವು ಹೋಗ್ಬೇಕು ಸರ್. ಆ ಕಾನೂನಿನ ಚೌಕಟ್ಟಿಗೆ ಹೋಗ್ಬೇಕಂದ್ರೆ ಕೋರ್ಟ್ನಿಂದನೇ ಅದಕ್ಕೆ ಒಂದು ಶಿಕ್ಷೆ ಪ್ರಕಟಣೆ ಆಗಬೇಕು. ಆ ಶಿಕ್ಷೆ ಪ್ರಕಟಣೆ ನಾವೇನು ಮಾಡಿದ್ವಿ ಇವತ್ತು ಇಂಡಸ್ಟ್ರಿ ಅವ್ರ ಸದಸ್ಯರೆಲ್ಲರೂ ಲೆಟರ್ ಬರೋದು, ಈ ಪ್ರಕರಣ ನಡೆಸಾಕ ಸ್ಪೆಷಲ್ ಕೋರ್ಟ್ ಆರ್ಗನೈಸ್ ಇದ್ದಿದ್ದ ಕೋರ್ಟ್ನೊಳಗೆ ಸ್ಪೆಷಲ್ ಪವರ್ ಕೊಡ್ರಿ, ಅವ್ರಿಗೆ ಡೈರೆಕ್ಷನ್ ಕೊಡ್ರಿ, ಏನು ನಿಮ್ಮ ಪ್ರೊಸೀಜರ್ ಫಾಲೋ ಮಾಡೋದೈತಿ ಮಾಡಿರಿ, ವಿತಿನ್ 6 ಮಂತ್ ಒಳಗೆ ನಮಗೆ ಡಿಸಿಷನ್ ಕೊಡ್ರಿ. ಯಾಕಂದರೆ ವಿತಿನ್ 6 ಮಂತ್ ಒಳಗೆ ಡಿಸಿಷನ್, ಯಾಕಂದರೆ ಸರ್ ಒಂದು ಪ್ರಕರಣ ದಾಖಲಾದ ಕೂಡ 6 ವರ್ಷ 8 ವರ್ಷ ಟ್ರಯಲ್ ನಡೆಯುತ್ತೆ. ಸ್ಪೆಷಲ್ ಪವರ್ ಇದು ಏನಾದರೂ ಈ ಅಂಜುಮನವರು ಲೆಟರ್ ಕೊಡ್ತಾ ಇದ್ದಾರೆ, ಅದರಿಂದ ಪವರ್ ಕೊಟ್ಟರೆ ಅಂತ ಹೇಳಿದ್ರೆ ಡೇ ಬೈ ಡೇ ಟ್ರಯಲ್ ಮುಗಿಸಿ ಡೇ ಬೈ ಡೇ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಇದರಲ್ಲಿ 100% ಸರ್. ಯಾಕಂದರೆ ನಮ್ಮ ಪ್ರಕಾರ ದಾಖಲೆಗಳು, ವಿಡಿಯೋ, ಆಡಿಯೋ ಎಲ್ಲನೂ ಇದಾವೆ ಸರ್. ಅದನ್ನು ಸ್ವಲ್ಪ ಕಾನೂನು ಹದ್ದಿನಲ್ಲೇ ಮಾಡಬೇಕು. ಕಾನೂನು ಬಿಟ್ಟು ಮಾಡಲಿಕ್ಕೆ ನಮಗೂ ಪವರ್ ಇಲ್ಲ ಸರ್. ಈಗ ನಾನೇ ನನ್ನ ಮುಂದೆ ಬಂದರೆ ನಾನೇ ಅವನಿಗೆ ಹೊಡಿಬೇಕು, ಕೊಲ್ಲಬೇಕು ಅಂತ ಮನಸ್ಸಿದೆ. ಅದು ಮಾಡೋದ್ರಿಂದ ಕಾನೂನು ಕೈಯಾಗಿ ತಗೊಂಡು ನಾನೇ ನನ್ನ ದೇಶದ ಕಾನೂನಿಗೆ ಇದು ಮಾಡ್ದಂಗೆ. ಅದಕ್ಕೆ
ಕೋರ್ಟಿಗೆ ಅದು ಒಂದು ನ್ಯಾಯಯುತವಾಗಿಯೇ ಅವ್ನು ಶಿಕ್ಷೆ ಆಗಲಿ ಅಂತ ಹೇಳಿ ಏನಂತಾರೆ ಅದಕ್ಕೆ ಸ್ಪೆಷಲ್ ಸ್ಪೆಷಲ್ ಕೋರ್ಟ್ ಪವರ್ ಕೊಡಿ ಪವರ್ ಕೊಡಿ ಅದ ಪ್ರಯೋಜನ ಐತಿ. ಆಯ್ತು ಈಗ ಮಾಡಕ್ ಕುಂತೀವಲ್ರಿ ಈ ಲೆಟರ್ ಮಾಡಕ್ ಕುಂತೀವಿ ಲೆಟರ್ ಬರೆದ್ರೆ ಅವ್ರಿಗೆ ಪವರ್ ಐತಲ್ಲ ಎಲ್ಲಿ ಗೌರ್ಮೆಂಟ್ ಲೆಟರ್ ಬರ್ತ್ಕೊಳ್ಳೆ ಗೌರ್ಮೆಂಟ್ ಹ್ಯಾಸ್ ರೆಫರ್ ದ ಮ್ಯಾಟರ್ ಹೌಸ್ನಾಗ ಇದಾಗಬೇಕಲ್ಲ ಇಲ್ಲ ಇಟ್ ಇಸ್ ಪವರ್ ಟು ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ಗೆ ಐತಿ. ಆಯ್ತು ಇವ್ರು ಏನ್ ಮಾಡ್ತಾರೆ ಗೌರ್ಮೆಂಟ್ ಲೆಟರ್ ಕಳಿಸ್ತಾರಲ್ಲ ಈಗ ಅಂಜುಮಂದವರು ಅದು ತಗೊಂಡು ಅವ್ರು ಒಂದು ನೋಟ್ ಹಾಕಿ ಅವ್ರು ಕಳಿಸ್ತಾರೆ ಇವ್ರು ಡೈರೆಕ್ಟ್ ಇವ್ರ ಲೆಟರ್ ಅಂಜುಮಂದವ್ರು ಲೆಟರ್ ಕಳ್ಸಕ್ಕೆ ಚೀಫ್ ಜಸ್ಟಿಸ್ ನೀವು ಎರಡೂ ಪರಿಗಣನೆ ಮಾಡಿ ಯಾವುದೇ 5 ಡಿಸ್ಟಿಕ್ ಕೊಟ್ಟಿರೋದು ಧಾರವಾಡ ಈ ಯಾವುದೋ ಎಲ್ಲ ಕೇಸ್ ಬಾಜು ಇಡು ಇದರ ಕೇಸ್ ಡೇ ಬೈ ಡೇ ಎಷ್ಟು ವಿಟ್ನೆಸ್ ಕೊಡ್ತಾರೆ ಮುಗಿಸುತ್ತೆ ಹಿಂಗೆ ಪವರ್ ಕೊಡ್ಬೋದು ಅದು ಪ್ರಯೋಜನ ಐತಿ. ಆಯ್ತು ಮಾಡ್ಬೋದು ಡೇ ಬೈ ಡೇ ಮಾಡ್ತಾರೆ ಡಿಸ್ಪೋಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಿದ್ರು ಮೊದಲು ಇಲ್ಲಿ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಲ್ಲ ಸರ್ ಪ್ರೆಸೆಂಟ್ ಯಾಕಂದ್ರೆ ಹಿಂದಿತ್ತು ಅದನ್ನು ಅಬಾಲಿಷ್ ಮಾಡಿದ್ರು ಯಾವ್ದಾದ್ರು ಕೋರ್ಟಿಗೆ ಕೊಡಂತೇಳಿ ಅಲ್ಲಿ ಒಂದು ಇಂಡಸ್ಟ್ರಿ ಅವರು ಕೊಟ್ಟದ್ದು ಇನ್ನೊಂದು ಇದು ಬಂದಿದೆ ಗೈಡ್ಲೈನ್ಸ್ ಮತ್ತು ಇನ್ನೊಂದು ಇಂಪ್ಲಿಮೆಂಟ್ ಆಗಿದೆ ಇಂಥದ್ದು ಪ್ರಕರಣದಾಗ ಮಾಡ್ಯಾರಲ್ರಿ ಈ ನಿಮ್ಮ ಯಾವುದೇ ಕರ್ನಾಟಕದಲ್ಲೇನೆ ಈ ಹಾಸನ್ ಸೈಡ್ ವಿತಿನ್ 45 ಡೇಸ್ ಒಳಗೆ ಪನಿಷ್ಮೆಂಟ್ ಆಗಿದೆ ಪೇಪರ್ನಲ್ಲೂ ಬಂದಿತ್ತು ಅದೇನೋ ಇವು ಹೇಳತ್ತಿದ್ರೆ ಅದನ್ನ ತರಿಸಿ ಅದೇ ಬೇಸ್ ಮೇಲೆ ಪರ್ಮಿಷನ್ ಐತಿ ಚೀಫ್ ಜಸ್ಟಿಸ್ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಬಲಾತ್ಕಾರ ಆಗಿದ್ದಲ್ಲ ಹಣ ಹಜಾರ್ ಎಷ್ಟಾಗಿ ಬಿಟ್ಟಿದ್ದಿಲ್ಲ ವಿತಿನ್ ಮಂತ್ ಒಳಗೆ ಮಾಡಿ ಇದನ್ನ ಮೊದಲನೇ ಡಿಸಿಷನ್ ಆಗಿದೆ. ಅದೇನು ಕ್ಯಾಬಿನೆಟ್ ಇಡ್ಬೇಕಂತ ಏನಿಲ್ಲ. ಚೀಫ್ ಜಸ್ಟಿಸ್ ಆರ್ಡರ್ ಮಾಡಬೇಕು ಇವರು ಬರೀ ಒಂದು ಲೆಟರ್ ಬರೋದ್ರೆ ಚೀಫ್ ಜಸ್ಟಿಸ್ ಸೋಮೋಟೋನು ಮಾಡ್ಬೋದು ಚೀಫ್ ಜಸ್ಟಿಸ್ ಇಸ್ ಎ ಎಂಪವರ್ ಸರ್ಕಾರಕ್ಕಿಂತ ದೊಡ್ಡದು ಅದ್ರ ಮೇಲೆ ಅವ್ರು ಮಾಡ್ಬೋದು. ಈಗ ಸರ್ಕಾರ ಮಾಡಿದಂಥ ಯಾವುದೇ ಆದೇಶವನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಎಸ್ ಅನ್ಲಿಕ್ಕೆ ಪರವಾನಗಿ ಇರೋದು ಕೋರ್ಟಿಗೆ ಒಂದೇ. ಆ ಕೋರ್ಟ್ ಆದೇಶ ಮಾಡಿದ್ದನ್ನ ಮತ್ತೆ ಇಲ್ಲಿ ಪಾಸ್ ಮಾಡಬೇಕಾದ್ರೆ ಹೌಸ್ನಲ್ಲಿ ಎಲ್ಲ ರೆಸೊಲ್ಯೂಷನು 3/4 ಮೆಜಾರಿಟಿ ಬೇಕು. ಚೀಫ್ ಜಸ್ಟಿಸ್ನೇ ಮಾಡಿಬಿಟ್ರೆ ಮುಗಿದ್ಬಿಡ್ತದೆ. ಈಗ ನಾವು ಚೀಫ್ ಜಸ್ಟಿಸ್ ಅದೇ ಒತ್ತಾಯ ನಾವು ಕಾನೂನನ್ನು ಕೈಯಾಗಿ ತಗೊಳಂಗಿಲ್ಲ. ನಾವು ಯಾವತ್ತೂ ಇಂಥ ಘಟನೆಗಳಿಗೆ ಇಂಡಸ್ಟ್ರಿಯವರು ಅದೇ ಅಂದ್ರೆ ಇವತ್ತು ಯಾವತ್ತೂ ಇಂಥ ಘಟನೆಗಳಿಗೆ ನಾವು ನಿರಂಜನ್ ಅವರ ಕೂಡ ಇದ್ದೀವಿ. ಅಂಥ ಘಟನೆಗಳಿಗೆ ಯಾವತ್ತೂ ಸಪೋರ್ಟ್ ಕೊಡೋಂಗಿಲ್ಲ. ಅವ ಒಂದು ಮಾಡಿ ಹೆಸರಿರೋದು ಒಂದು ಜಾತಿ, ಅದೇ ಆ ಜಾತಿ ಸಂಬಂಧ ಆ ಧರ್ಮದಲ್ಲಿ ಇಂಥ ಕುತಕ್ಕೆ ಯಾವತ್ತೂ ಸಪೋರ್ಟ್ ಮಾಡಂಗಿಲ್ಲ. ಇನ್ನು ಸಪೋರ್ಟು ಇಲ್ಲ ಅಂತ ಅವ್ರು ಸರ್ ಒಳ್ಳೆ ಮಾತು ಮಾಡಿ ಸರ್ ನಾವು ಬರ್ತೀವಿ ಸರ್ ನಮ್ಮ ಅಧ್ಯಕ್ಷರು ಭಾಳ ಸಿಎಂ ಬಂದಾಗ ಒಮ್ಮೆ ನಾವೆಲ್ಲರೂ ಸಮಾಧಾನ ಮಾಡಕ್ಕೆ ನೀವು ಬರ್ರಿ ಜಿಲ್ಲಾ ನೀವೆಲ್ಲ ನಿಂತು ಮಾಡೋದ್ರಿಂದ ದೊಡ್ಡ ಕನಸಿದೆ. ನಾನು ಡಿಸೆಂಬರ್ಗೆ ಮಾಡಿಸ್ತೀನಿ ಮತ್ತಾನು ಬಂದಿದ್ದು ಸಮಾಧಾನ ಮಾಡ್ಕೊಂಡು ಅಧ್ಯಕ್ಷರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.